ಇನ್ನು ಮುಂದೆ ಚಿಕ್ಕ ಮಕ್ಕಳು ಮೊಬೈಲ್ ಅನ್ನು ಬಳಸೋ ಹಾಗಿಲ್ಲ. ಆಂಧ್ರ ಪ್ರದೇಶದಲ್ಲೂ ಮೊಬೈಲ್ ಬ್ಯಾನ್ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. 13 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧವನ್ನ ಹೇರಲಾಗಿದೆ. ಆಂಧ್ರ ಪ್ರದೇಶದಲ್ಲೂ ಮೊಬೈಲ್ ಬ್ಯಾನ್. 13 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧ. ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಘೋಷಣೆಯನ್ನ ಮಾಡಿದ್ದಾರೆ. ಮುಂದಿನ 19 ದಿನಗಳಲ್ಲಿ ನಿಷೇಧ ಜಾರಿ ಎಂದ ಆಂಧ್ರ ಸಿಎಂ. 13 ವರ್ಷ ಅಥವಾ 16 ವರ್ಷದವರಿಗಾಗಿ ಎಂದು ಚರ್ಚೆ ಆಗ್ತಾ ಇದೆ. ಆಂಧ್ರ ಪ್ರದೇಶದಲ್ಲೂ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬ್ಯಾನ್. 100% ಮೊಬೈಲ್ ಬ್ಯಾನ್ ಅನ್ನೋದು ಸಾಧ್ಯವೇ ಇಲ್ಲ. ಉದ್ದೇಶ ಚೆನ್ನಾಗಿದೆ, ನಿಜ ಆದ್ರೆ ಪೂರ್ತಿ ಬ್ಯಾನ್ ಸಾಧ್ಯವಿಲ್ಲ. ಈಗಾಗಲೇ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಅವರು ಸಹಿತ 16 ವರ್ಷದ ಮಕ್ಕಳು ಮೊಬೈಲ್ ಅನ್ನ ಬಳಸೋ ಹಾಗಿಲ್ಲ, 16 ವರ್ಷದ ಒಳಗಿರುವಂತಹ ಮಕ್ಕಳಿಗೆ ಮೊಬೈಲ್ ಬ್ಯಾನ್, ಸೋಷಿಯಲ್ ಮೀಡಿಯಾವನ್ನ ಬಳಸುವಂತಿಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಪಡಿಸಿದ್ರು. ಅದಾದ್ಮೇಲೆ ಇದೀಗ ಆಂಧ್ರ ಸಿಎಂ ಸಹಿತ ಈ ನಿಲುವನ್ನ ತೆಗೆದುಕೊಂಡಿದ್ದಾರೆ. 13 ವರ್ಷದ ಒಳಗಿನ ಮಕ್ಕಳು ಅಲ್ಲಿ ಮೊಬೈಲ್ ಅನ್ನ ಬಳಸೋ ಹಾಗಿಲ್ಲ, 13 ಅಥವಾ 16 ವರ್ಷದವರು ಅನ್ನುವಂಥ ಚರ್ಚೆ ಈಗ ಸದ್ಯಕ್ಕೆ ಅಲ್ಲಿ ನಡೀತಾ ಇರುವಂತದ್ದು. ಸಾಮಾಜಿಕ ಜಾಲತಾಣ ಬ್ಯಾನ್ ಮಕ್ಕಳು ಬಳಸುವಂಥದ್ದು ಅಂದ್ರೆ 100% ಮೊಬೈಲ್ ಬ್ಯಾನ್ ಅನ್ನೋದು ಸಾಧ್ಯವೇ ಇಲ್ಲ. ಉದ್ದೇಶ ಚೆನ್ನಾಗಿದೆ, ನಿಜ ಆದ್ರೆ ಪೂರ್ತಿ ಬ್ಯಾನ್ ಸಾಧ್ಯವಿಲ್ಲ. ನೋಡಿ, ಇದಕ್ಕೆ ಎಲ್ಲಾ ರೀತಿಯಾಗಿ ಎಲ್ಲರೂ ಸಹಿತ ಕೈ ಜೋಡಿಸಬೇಕಾಗುತ್ತೆ. ಈಗ ಸರ್ಕಾರ ಒಂದು 16 ವರ್ಷದೊಳಗಿನ ಮಕ್ಕಳು ಮೊಬೈಲ್ ಅನ್ನ ಬಳಸೋ ಹಾಗಿಲ್ಲ ಅನ್ನುವಂತ ಒಂದು ಘೋಷಣೆಯನ್ನ ಮಾಡಿದೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪೇರೆಂಟ್ಸ್ಗಳಾಗಿರ್ಬೋದು, ಅವರ ಫ್ಯಾಮಿಲಿ ಸಹಿತ ಇದ್ರ ಬಗ್ಗೆ ನಿಗಾವನ್ನ ವಹಿಸ್ಕೊಳ್ಬೇಕಾಗುತ್ತೆ. ಈಗ ಶಾಲೆಗಳಲ್ಲಿ ಮಕ್ಕಳನ್ನ ಅಲ್ಲಿ ಹತೋಟಿಗೆ ಶಿಕ್ಷಕರು ಇಟ್ಕೊಂಡಿರ್ತಾರೆ. ಬಟ್ ಶಾಲೆಯಿಂದ ಮನೆಗೆ ಹೋದ್ಮೇಲೆ ಅವ್ರು ಯಾವ ರೀತಿಯಾಗಿರ್ತಾರೆ, ಅಲ್ಲಿ ಪೇರೆಂಟ್ಸ್ಗಳು ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕಾಗುತ್ತೆ. ಯಾಕಂದ್ರೆ ಪೇರೆಂಟ್ಸ್ಗಳು ಮೊದಲು ಮಾಡ್ತಾ ಇರುವಂಥದ್ದೇನು, ಚಿಕ್ಕ ಮಕ್ಕಳ ಕೈಯಲ್ಲೂ ಕೂಡ ಮೊಬೈಲ್ ಅವರೇ ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದಾರೆ. ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ನಮಗೆ ಇವ್ರ ಕಾಟ ಇರೋಗಿಲ್ಲ, ಇವ್ರ ತೊಂದರೆ ಇರೋಗಿಲ್ಲ ಅನ್ನುವಂಥ ಒಂದು ಸಂದರ್ಭಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಮೊಬೈಲನ್ನು ಅವರೇ ಮಕ್ಕಳ ಕೈಯಲ್ಲಿ ಕೊಟ್ಟು ಅವರೇ ಅಡಿಕ್ಟ್ ಮಾಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಪೋಷಕರು ಸಹಿತ ಇದ್ರ ಮೇಲೆ ಗಮನವನ್ನು ವಹಿಸಬೇಕು. ಈಗ ಸರ್ಕಾರ ಸಹಿತ ಸಾಮಾಜಿಕ ಜಾಲತಾಣವನ್ನು ಚಿಕ್ಕ ಮಕ್ಕಳು ಬಳಸೋ ಹಾಗಿಲ್ಲ ಅನ್ನುವಂಥ ಒಂದು ಏನು ನಿರ್ಬಂಧನೆಯನ್ನು ತಂದಿದೆ. ಬಟ್ ಇದು ಯಾವ ರೀತಿಯಾಗಿ ಜಾರಿಗೆ ತರ್ತಾ ಇದ್ದೀರಾ? ಚಿಕ್ಕ ಮಕ್ಕಳೇ ಬಳಸ್ತಾ ಇದ್ದಾರಾ ಸೋಷಿಯಲ್ ಮೀಡಿಯಾ, ಅಥವಾ ದೊಡ್ಡವರು ಬಳಸ್ತಾ ಇದ್ದಾರಾ, ಯುವಕರು ಬಳಸ್ತಾ ಇದ್ದಾರಾ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ? ಇದ್ರ ಬಗ್ಗೆ ಎಲ್ಲ ಅಲ್ಲಿ ಗಮನ ಹರಿಸಬೇಕಾಗುತ್ತೆ. ಅಂದರೆ ಯಾವ ರೀತಿಯಾದಂಥ ಆ್ಯಕ್ಷನ್ಗಳನ್ನ ತೆಗೆದುಕೊಳ್ತಾ ಇದ್ದೀರಾ? ಅಂದರೆ ಯಾವುದೇ ಆಗಿರ್ಬೋದು, ಒಂದು ಆನ್ಲೈನಲ್ಲಿ ಆಗಿರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಲ್ಲಿ ಬಳಸ್ತಾ ಇದ್ದಾರೆ ಅಂತ ಅಂದರೆ ಇಂಥವರೇ ಬಳಸ್ತಾರೆ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ? ಈಗ ಶಾಲಾ ಕಾಲೇಜ್ ಆವರಣಗಳಲ್ಲಿ ಶಿಕ್ಷಕರು ಇರ್ತಾರೆ, ಅದ್ರ ಬಗ್ಗೆ ಗಮನ ಹರಿಸ್ತಾರೆ, ಮೊಬೈಲ್ಗಳನ್ನ ಅಲ್ಲಿ ಬಳಕೆ ಮಾಡದಿರುವಂಥ ರೀತಿಯಲ್ಲಿ ನೋಡ್ಕೊಳ್ತಾರೆ. ಶಾಲೆಯಿಂದ ಹೊರಗಡೆ ಬಂದ ಮೇಲೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಡೆಗಟ್ಕೋದು ಅನ್ನುವಂಥದ್ದು ಈಗ ಇರುವಂಥ ಪ್ರಶ್ನೆ. ಸೊ ಒಂದು ಯೋಜನೆ ಒಳ್ಳೆಯದೇ, ಯಾಕಂದರೆ ಮಕ್ಕಳು ಎಷ್ಟು ಮಟ್ಟಿಗೆ ಹಾಳಾಗ್ತಾ ಇದ್ದಾರೆ ಇವಾಗಿನ ಒಂದು ಸೋಷಿಯಲ್ ಮೀಡಿಯಾ ಗಮನಿಸ್ಕೊಂಡು. ಯಾಕಂದರೆ ಏನೆಲ್ಲ ಮಕ್ಕಳಿಗೆ ಗೊತ್ತು ಇವಾಗಿನ ಕಾಲದಲ್ಲಿ, ಮೊಬೈಲ್ ಒಂದಿದ್ರೆ ಸಾಕು, ಇಡೀ ಪ್ರಪಂಚ ಅದೇ ಅನ್ನುವಂಥ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಸೊ ಮೊಬೈಲ್ನಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದರೆ ಅಲ್ಲಿ ಜಾಸ್ತಿ ಅಡಿಕ್ಟ್ ಆಗ್ತಾ ಇರೋದು ಯಾವುದಕ್ಕೆ? ಮೊಬೈಲ್ನಲ್ಲಿ ಕೆಟ್ಟದಕ್ಕೆ ಚಿಕ್ಕ ಮಕ್ಕಳು ಅಲ್ಲಿ ಆಹುತಿ ಆಗ್ತಾ ಇದ್ದಾರೆ. ಇದನ್ನು ತಡೆಗಟ್ಟಬೇಕು ಅಂತಂದರೆ ಅಲ್ಲಿ ಮೊಬೈಲ್ ಚಿಕ್ಕ ಮಕ್ಕಳಿಗೆ ಬ್ಯಾನ್ ಮಾಡೋದು ಒಳ್ಳೆಯದು. ಬಟ್ ಇದನ್ನು ಯಾವ ರೀತಿಯಾಗಿ ಹತೋಟಿಗೆ ತರ್ತಾರೆ ಅಂತ ಇರುವಂಥದ್ದೇ ಮುಂದೆ ಇರುವಂಥ ಪ್ರಶ್ನೆ.